ಸಂಶೋಧನೆಗೆ ಈಗಾಗಲೇ ಮೋದಿ ಸರ್ಕಾರ 16 ಸಂಸ್ಥೆಗಳಿಗೆ ವಹಿಸಿದೆ. 16 ಸಂಸ್ಥೆಗಳಿಗೆ ಏನೇ ಸಂಶೋಧನೆ ಮಾಡಿದೆ ಅಂತೇಳಿ ಹೇಳಿ ಏನೂ ಇಲ್ಲ. ಗುಡ್ಕಾನ ಇದು ಮಾಡಿದೆ ಓರಲ್ ಕ್ಯಾನ್ಸರಿಗೆ. ಗುಡ್ಕಾದ ಒಳಗಡೆ ಅಡಿಕೆ ಇದೆ, ಅಡಿಕೆ ಜೊತೆಗೆ ಹೊಗೆ ಸೊಪ್ಪು ಸೇರಿದೆ. ಕೇಂದ್ರ ಸರ್ಕಾರ ವಿಶೇಷವಾಗಿ ಅಡಿಕೆಗೆ ಗಮನ ವಹಿಸಿದೆ. ಸಂಶೋಧನೆಗಳಾಗ್ತಾ ಇದೆ. ಟೆಕ್ನಿಕಲ್ ಕಮಿಟಿಯನ್ನು ಮಾಡಿದ್ದಾರೆ. ಭಾಳ ದೊಡ್ಡ ರಕ್ಷಣೆ ಇವತ್ತು ಸಿಗ್ತಾ ಇದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಇದಕ್ಕೆ ಕಾರಣ ನಮ್ಮ ಈ ಟೀಮ್, ಈ ಸಹಕಾರ ಮಂಡಳಿಗಳಿದ್ದಾವಲ್ಲ, ಈ ಟೀಮ್ ಕಾರಣ. ಕೇವಲ ಮಾರುಕಟ್ಟೆ ಮಾಡೋದು, ಕಮಿಷನ್ ಏಜೆಂಟ್ಗಿರಿ ಮಾಡೋದು ಮಾತ್ರ ಅಲ್ಲ, ಅದ್ರ ಹೊರಗೆ ಹೋಗಿ ರಕ್ಷಣೆಯನ್ನು ಪಡೆಯುವಂಥದ್ದು ಇದೆಯಲ್ಲ ಅಡಿಕೆಗೆ. ಇವತ್ತು ಸಿಗರೆಟ್ ಲಾಬಿ, ಬೇರೆ ಬೇರೆ ಲಾಬಿಗಳು ಅಡಿಕೆಯನ್ನು ಮುಗಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಅಡಿಕೆಗೆ ಭಾಳ ದೊಡ್ಡ ಶಕ್ತಿ ತುಂಬುವಂಥ ಕೆಲಸ ಪ್ರತಿ ಸಾರಿನೂ ಮಾಡಬೇಕಾಗುತ್ತೆ. ಒಂದು ಸಾರಿ ಮಾಡಿಬಿಟ್ವಿ ಇಲ್ಲ ಹಾಗಾಗ್ತದೆ. ಖಂಡಿತಮ್ಮ, ನಿಜವಾಗ್ಲೂ ನೀವು ಹೇಳಿದಂಥ ಸಂಗತಿ ಸರಿ ಇದೆ. ಇತ್ತೀಚೆಗೆ ಈ ಬೆಲೆ ಬಂದ್ರ ಮೇಲೆ ಯಾರ್ಯಾರೋ ಅಡಿಕೆಯನ್ನು ಪ್ರೋಸೆಸ್ ಮಾಡ್ತಾಯಿದ್ದಾರೆ. ನಾನು ಇಲ್ಲೇ ಮಾರ್ಕೆಟ್ ಯಾರ್ಡಲ್ಲಿ ಇದನ್ನು ಕಾವಿ ರೆಡ್ ಆಕ್ಸೈಡ್ ಮಿಕ್ಸ್ ಮಾಡಿ ಅದನ್ನ ಹರಡಿದ್ದನ್ನು ನೋಡಿ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಆಫೀಸರ್ ಕಳಿಸಿ ಕೇಸ್ ಹಾಕ್ಸಿದ್ದೀವಿ. ಇಂಥದ್ದು ಇದೆ. ಅದು ಹೌದು, ಅದನ್ನು ಮೇಲೆ ನಾವು ಫಾಲೋಅಪ್ ಮಾಡ್ತಾಯಿದ್ದೀವಿ, ಅಧಿಕಾರಿಗಳ ಜೊತೆ ಮಾತಾಡ್ತಾ ಇದ್ದೀವಿ. ಇದು ಭಾಳ ದೊಡ್ಡ ಹಾನಿಕಾರಕ ನಮಗೆ. ಅಡಿಕೆ ಸರಿ ಇದೆ. ಅಂಥ ಅಡಿಕೆ ಸ್ಯಾಂಪಲ್ ಏನಾದ್ರು ತೆಗೆದವರು ಸಂಶೋಧನೆಗೆ ಒಳಪಡಿಸಿದ್ರು ಅಂದರೆ ದೇವ್ರು ಕಾಪಾಡಬೇಕು. ನಮ್ಮ ಕೃಷಿಕರ ಅಡಿಕೆಯನ್ನೇ ಸ್ಯಾಂಪಲ್ಗೆ ಕಳಿಸಿ ಮಾಡಬೇಕು. ನಿಮ್ಗೆ ಗೊತ್ತಿದೆ, ನಾವು ಮಲೆನಾಡಿನಲ್ಲಿ ಅಡಿಕೆ ಬೇಯಿಸ್ಲಿಕ್ಕೆ ಉಪಯೋಗಿಸುವಂಥ ಚೊಗುರು, ಅದು ಆಯುರ್ವೇದಿಕ್ ಗುಣ. ಬೇರೆ ಬೇರೆ ಮರಗಳ ತೆಪ್ಪೆಗಳನ್ನು ಹಾಕಿ ಅದನ್ನ ಬಣ್ಣ ಬರೆಸಿ ಅದರಲ್ಲಿ ಬೇಯಿಸಿ ಆ ಚೊಗುರಿನಿಂದ ಮತ್ತೆ ಚೊಗುರು ಮಾಡಿ ನಾವು ಬೇಯಿಸ್ತೀವಿ. ಹಾಗಾಗಿ ಅದು ಹಾನಿಕಾರಕ ಅಲ್ಲ ಅದು. ಆದರೆ ನೀವು ಹೇಳೋ ಹಾಗೇ ಇತ್ತೀಚೆಗೆ ಬಣ್ಣ ಚೆನ್ನಾಗಿ ಬರಬೇಕು ಮತ್ತು ಬೇಗ ಬಣ್ಣ ಆಗಿಬಿಡ್ಬೇಕು. ಬಿಳಿ ಅಡಿಕೆಗೆ ಕೂಡಲೇ ಕೆಂಪು ಮಾಡಿ ಇಡೀ ಅಡಿಕೆ ಜೊತೆಗೆ, ರಾಶಿ ಇಡೀ ಅಡಿಕೆ ಜೊತೆಗೆ ಮಿಕ್ಸ್ ಮಾಡಲಿಕ್ಕೆ ಇದನ್ನ ವ್ಯವಸ್ಥಿತವಾದಂಥ ಇದು ನಡೀತಾ ಇದೆ. ಸರ್ಕಾರ ಮತ್ತು ಅದರ ಇಲಾಖೆಗಳು ಅದನ್ನು ಸರಿಯಾದ ರೀತಿ ನಿರ್ವಹಿಸುವಂಥ ಅವಶ್ಯಕತೆ ಇದೆ. ಕೇವಲ ರೈತರು ಏನು ಮಾಡಲಿಕ್ಕಾಗಲ್ಲ, ರೈತರಿಗೆ ದೊಡ್ಡ ಹಾನಿ ಇದು. ಅದು ಸರ್ಕಾರ ಅದನ್ನು ನಿರ್ವಹಿಸ್ಬೇಕು ಸರಿಯಾದ ರೀತಿ. ಅಲ್ಲ, ನಾವಂತೂ ತುಂಬ ಸರಿ ಹೇಳಿದ್ದೀವಿ. ನೀವು ಹೇಳೋದ್ರಿಂದ ತೆರಿಗೆ ವಂಚನೆ ಹೆಂಗೆ ನಡೀತಾ ಅಂದರೆ ಕಟ್ ಬಿಲ್ ಅಡಿಕೆ 25,000 ಅಂತ ಬಿಲ್ ಹಾಕೊಂಡು ಹೋಗ್ತಾರೆ. 25,000ಕ್ಕೆ ಯಾವ ಅಡಿಕೆ ಸಿಗುತ್ತೆ ಹೇಳಿ? ಇದರಿಂದ ಸಹಕಾರ ಸಂಸ್ಥೆಗಳಿಗೆ ಹೊಡ್ತಾ ಬೀಳ್ತಾ ಇದೆ. ಸಹಕಾರ ಸಂಸ್ಥೆ ಆ ರೀತಿ ಬಿಲ್ ಮಾಡೋಕ್ಕಾಗಲ್ಲ, ಪಾರದರ್ಶಕವಾಗಿರ್ಬೇಕಾಗ್ತದೆ. ಅದು ಎಷ್ಟಕ್ಕೆ ಕೊಂಡ್ಕೊಂಡಿದೆ ಅಷ್ಟಕ್ಕೆ ಬಿಲ್ಲು, ಎ ಬಿಲ್ ಹಾಕ್ಬೇಕಾಗ್ತದೆ, ಬಿ ಬಿಲ್ ಹಾಕ್ಬೇಕಾಗ್ತದೆ, ಸಿ ಬಿಲ್ ಹಾಕ್ಬೇಕಾಗ್ತದೆ. ಆ ರೀತಿ ಪಾರದರ್ಶಕವಾಗಿ ಹಾಕ್ಕೊಂಡು ಹೋಗ್ತದೆ. ಆದರೆ ಅನೇಕರು ಇದನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸರ್ಕಾರಕ್ಕೆ ತೆರಿಗೆ ವಂಚನೆ ಆಗ್ತದೆ. ಅದನ್ನು ಸರ್ಕಾರ ಅದನ್ನು ನಿರ್ವಹಿಸಬೇಕು, ಅಧಿಕಾರಿಗಳನ್ನ ಬಿಟ್ಟು. ಅದು ಸರ್ಕಾರದ ಕರ್ತವ್ಯ ಮಾಡಬೇಕು ಅಂತ ನಾವು ಒತ್ತಡ ಮಾಡ್ತೀವಿ. ಸರ್, ಏನು ಮಾಡಿದ್ರು ಒಂದೇ. ಒಟ್ಟಾರೆ ಮೇಲೆ ನಮ್ಮ ಮಲೆನಾಡಿನ ಅಡಿಕೆ ಬೆಳೆಯ ಕ್ಷೇತ್ರಗಳೇನಿದ್ದಾವೆ ಭಾಳ ವರ್ಷದಿಂದ ಇದು ಮಾಡ್ಕೊಂಡ್ಬಂದಿದ್ದಾರೆ. ಜನರಲ್ ಬಾಡಿ ಒಂದೇ ಕಡೆ ನಡೀತದೆ. ಯಾರು ಈ ಡಿವಿಷನ್ ಮಾಡಬೇಕು ಅಂತ ಹೇಳಿದ್ರು ಮಾಡ್ಬೋದು. ಆದರೆ ಈಗ ನಡೀತಾ ಇರೋದ್ರಲ್ಲಿ ಏನೂ ತೊಂದರೆ ಏನೂ ಆಗಲಿಲ್ಲ. ಯಾರು ಇದನ್ನು ನೀವು ಹೇಳೋದನ್ನು ಒತ್ತಾಯ ಮಾಡ್ತಾ ಇದ್ದಾರೆ ಅವರೇ ಅಡಿಕೆ ಷೇರ್ದಾರ ಸಭೆ ಮಾಡಲಿಕ್ಕೆ ಮಾಡಬಾರ್ದು ಅಂತೇಳಿ ಹೇಳಿ ಸರ್ಕಾರದಿಂದ ನಿರ್ದೇಶನ ಕೊಡಿಸೋದು. ವರ್ಷಕ್ಕೊಂದು ಸಾರಿ ತಾಲೂಕಾ ಲೆವೆಲಲ್ಲಿ ಷೇರ್ದಾರ ಸಭೆ ಮಾಡ್ತಾಯಿದ್ರು, ಮ್ಯಾಮ್ಕೋಸ್ತು ಮಾಡ್ತಾಯಿದ್ದಾರೆ ಈಗಲೂ. ಅದನ್ನು ನಿಲ್ಲಿಸ್ಬೇಕು ಅಂತ. ಹಾಗಾಗಿ ಇವೆಲ್ಲ ಇದ್ದಾವೆ. ಇಲ್ಲ, ಹೈಕೋರ್ಟ್ ತೀರ್ಪು ಕೊಟ್ಟರ ಮೇಲೆಯೂ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕ್ಯಾನ್ಸರ್ ಇದೆ ಅಂತೇಳಿ ಹೇಳಿ ಸ್ಟೇಟ್ಮೆಂಟ್ ಕೊಡ್ತು. ಇದು ಭಾಳ ಅಪಾಯಕಾರಿ ಸಂಗತಿ. ಇದು ಅಫಿಡವಿಟ್ ಕೊಟ್ಟಿದೆ, ಅದನ್ನು ತೆಗೆದುಹಾಕೋದು ಇವತ್ತು ಭಾಳ ಮುಖ್ಯ ಆಗ್ತದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈ ಜಡ್ಜ್ಮೆಂಟನ್ನು ರಕ್ಷಣೆಗಾಗಿ ಇಟ್ಕೊಂಡು ಅದನ್ನ ಕೊಟ್ಟಿದೆ.
ಮ್ಯಾಮ್ಕೋಸ್ ಅದನ್ನು ಹೈಕೋರ್ಟ್ನಲ್ಲಿ ಆ ಜಡ್ಜ್ಮೆಂಟ್ ಬರಲಿಕ್ಕೂ ಮ್ಯಾಮ್ಕೋಸೇ ಕಾರಣ.